ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ಜುಲೈ 22 ವಿಶ್ವ ಮಾವಿನ ಹಣ್ಣಿನ ದಿವಸ. ಹಾಗೆ ಇವತ್ತು ಮಾವಿನ ಹಣ್ಣಿನ ಕ್ಷೀರವನ್ನು ಅಥವಾ ಪುಡ್ಡಿಂಗನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ. ಮೊದಲಿಗೆ ನಾನಿಲ್ಲಿ ಒಂದು ಮಲ್ಲಿಕಾ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡಿದ್ದೇನೆ. 1 ಕಪ್ಪಷ್ಟು ಬಾಂಬೆ ರವೆ, 1 ಕಪ್ಪಷ್ಟು ಸಕ್ಕರೆ, ಇದರ 3 ಪಾಲು ನೀರು, ಅಂದರೆ 1 ಕಪ್ ರವೆಗೆ 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಬೇಕಾದಷ್ಟು ಗೋಡಂಬಿ ಅಥವಾ ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ಏಲಕ್ಕಿ. ಮೊದಲಿಗೆ ತುಪ್ಪವನ್ನು ಹಾಕ್ಕೊಂಡು ನಾನೊಂದು ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೇನೆ. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೇನೆ. ತುಪ್ಪ ಜಾಸ್ತಿ ಬೇಕಾದವರು ತುಪ್ಪ ಹಾಕ್ಕೊಳ್ಬೋದು. ನನಗೆ ಅಷ್ಟು ಸಾಕು ಅಂತ ಅನ್ನಿಸ್ತು, ಹಾಗಾಗಿ ಅಷ್ಟೇ ತಗೊಂಡಿದ್ದೇನೆ ನಾನು. ಗೋಡಂಬಿ ಹಾಕಿ ಅದೊಂದು ಚೂರು ಕೆಂಪಗಾದ ನಂತರ ರವೆಯನ್ನು ಅದಕ್ಕೆ ಹಾಕ್ಕೊಂಡು ಪರಿಮಳ ಬರುವವರೆಗೆ ಹುರಿಬೇಕು. ಕೆಂಪಾಗಬೇಕು ಅಂತ ಎಲ್ಲ ಏನಿಲ್ಲ, ಅದು ಜಸ್ಟ್ ಅದರ ಹಸಿ ಸ್ಮೆಲ್ ಹೋದರೆ ಸಾಕು, ಅಷ್ಟು ಫ್ರೈ ಮಾಡಿದರೆ ಸಾಕು. ಅದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕಾಗ್ತದೆ. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ದೊಡ್ಡ ಉರಿಯಲ್ಲಿ ಮಾಡಿದರೆ ಅದು ಕೆಳಗಡೆ ಕಪ್ಪಾಗ್ತದೆ, ಮೇಲ್ಗಡೆ ಫ್ರೈ ಆಗೋದಿಲ್ಲ, ಹಾಗೆಲ್ಲ ಇರ್ತದೆ. ಅದಕ್ಕೋಸ್ಕರ ನೀವು ಸಣ್ಣ ಉರಿಯಲ್ಲೇ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ 3 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ಪಿಗೆ 3 ಕಪ್ ನೀರು ಹಾಕೋದ್ರಿಂದಾಗಿ ಸಾಫ್ಟಾಗಿ ಬರ್ತದೆ ಕ್ಷೀರ. ಇಲ್ಲದಿದ್ದರೆ ಹಾರ್ಡಾಗಿ ಕೇಸರಿ ಬಾತಿನ ಹಾಗೆ ಆಗ್ತದೆ ಅದು. 3 ಕಪ್ ನೀರು ಹಾಕ್ಕೊಂಡು, ನಾನು ಬಿಸಿನೀರು ಹಾಕಲಿಲ್ಲ, ಇಲ್ಲಿ ತಣ್ಣೀರೇ ಹಾಕಿರೋದು. ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪ ಜಾಸ್ತಿ ಬೇಕಾದವರು ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಇದನ್ನು 3 ಕಪ್ ನೀರು ಹಾಕೋದ್ರಿಂದಾಗಿ ನೋಡಿ ಎಷ್ಟು ಮೆತ್ತಗೆ ಬೇಯ್ತದೆ ಅಂತ ಹೇಳ್ಕೊಂಡು. ತುಂಬ ಗಟ್ಟಿಯಾಗಿ ಬೇಯಿಸೋದೇನು ಬೇಡ, ಸಾಫ್ಟಾಗಿಯೇ ಇರಲಿ ಅದು. ಇದಕ್ಕೆ ಈಗ ನಾವು ರುಬ್ಬಿದಂತಹ ಮ್ಯಾಂಗೋ ಪಲ್ಪನ್ನು ಸೇರಿಸ್ಕೊಳ್ಳುವ. ಮ್ಯಾಂಗೋ ಪಲ್ಪ್ ಮಾವಿನ ಹಣ್ಣು ಯಾವುದೇ ಆಗ್ತದೆ. ಸ್ವೀಟ್ ಮಾವಿನ ಹಣ್ಣಾದರೆ ಸಕ್ಕರೆ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಸ್ವಲ್ಪ ಹುಳಿ ಟೇಸ್ಟ್ ಇರುವಂತಹ ಮಾವಿನ ಹಣ್ಣು ಅಂತಾದರೆ ಅದಕ್ಕೆ ಸಕ್ಕರೆ ಒಂದು ಸ್ವಲ್ಪ ಡಬಲ್ ಬೇಕಾಗ್ತದೆ, ಅಂದರೆ 1 ಕಪ್ಪಿಗೆ 2 ಕಪ್ಪಷ್ಟು ಬೇಕಾಗ್ತದೆ. ಹಾಗೆಯೇ ಸಿಹಿ ತುಂಬ ಇಷ್ಟಪಡುವವರು ಜಾಸ್ತಿ ಹಾಕ್ಕೊಳ್ಬೋದು. ನಮ್ಮಲ್ಲಿ ಅಷ್ಟೊಂದು ಸಿಹಿ ಬೇಕಾಗೋದಿಲ್ಲ, ಒಂದು ಮೀಡಿಯಮ್ ಸಿಹಿ ಸಾಕಾಗ್ತದೆ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ನೀವು 1 ಕಪ್ ರವೆಗೆ 2 ಕಪ್ಪು ಸಕ್ಕರೆ ಕೂಡ ಹಾಕಿಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ, ಗಂಟುಗಳಿಲ್ಲದ ಹಾಗೆ ಒಂದು 3ರಿಂದ 4 ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು. ಮಾವಿನ ಪಲ್ಪು ಸರಿಯಾಗಿ ರವೆ ಜೊತೆ ಮಿಕ್ಸ್ ಆದ ನಂತರ ಅದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ನಾನು 1 ಕಪ್ ಸಕ್ಕರೆ ಹಾಕಿರೋದು, ನಿಮ್ಗೆ ಬೇಕು ಅಂತಾದರೆ 2 ಕಪ್ ಹಾಕ್ಕೊಳ್ಬೋದು. ಅದರ ಜೊತೆಗೇ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಏಲಕ್ಕಿಯನ್ನು ಕೊನೆಗೆ ಹಾಕಿದರೂ ಆಗ್ತದೆ. ತುಂಬ ಸ್ಮೆಲ್ ಇಷ್ಟ ಇರುವವರು ಈ ಹಂತದಲ್ಲಿ ಕೂಡ ಸೇರಿಸ್ಕೊಳ್ಬೋದು. ಏಲಕ್ಕಿ ತುಂಬ ಹಾಕುವ ಅವಶ್ಯಕತೆ ಇಲ್ಲ, ಮಾವಿನ ಹಣ್ಣಿನ ಫ್ಲೇವರ್ ಹೋಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಬೋದು. ನನಗೆ ಏಲಕ್ಕಿ ಹಾಕೋದ್ರಿಂದ ಹಾಕದಿದ್ದರೆ ಇಷ್ಟ ಆಗ್ತದೆ, ಆದರೂ ಒಂದು ಸ್ವಲ್ಪ ನಾನು ಹಾಕಿದೆ. ಇಲ್ಲಿ 3 ಏಲಕ್ಕಿಯನ್ನು ಹುಡಿ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ಈಗ ಚೆನ್ನಾಗಿ ತಳ ಬಿಡುವವರೆಗೆ ಕಾಯಿಸ್ಕೊಳ್ಬೇಕು. ಸಾಧಾರಣ ತುಪ್ಪ ಬಿಟ್ಕೊಂಡು ಬರ್ತದೆ. ಇದು ಪಾಕ ಆಗ್ತದೆ ಅಂತ ಹೇಳುವಾಗ ನಾವು ತುಪ್ಪ ತುಂಬ ಹಾಕಿದ್ದೇವಲ್ವ, ಹಾಗಾಗಿ ಅದು ತುಪ್ಪ ಬಿಟ್ಕೊಂಡು ಬರ್ತದೆ. ರವೆ ತಳ ಕೂತ್ಕೊಳ್ಳುವ ಕಾರಣ ನಮಗೆ ಕೈ ಬಿಡಲಿಕ್ಕೆ ಆಗೋದಿಲ್ಲ, ಹಾಗೆಯೇ ಅದನ್ನು ಕಾಯಿಸ್ಕೊಂಡು ಇರಬೇಕಾಗ್ತದೆ. ಈಗ ಒಂದು 4-5 ನಿಮಿಷ ಆಯಿತು. ಮೇಲಿಂದ 1 ಸ್ಪೂನಿನಷ್ಟು, ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಪರಿಮಳಕ್ಕೋಸ್ಕರ. ಇನ್ನು ಹೆಚ್ಚು ಕಾಯಿಸಬೇಕಾದ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಆಗ್ತಾ ಬಂತಿದ್ದು. ಮತ್ತೊಂದು 3-4 ನಿಮಿಷ ಈಗ ಕೈ ಬಿಡದೇನೆ ಅದನ್ನು ಮಗುಚುತ್ತಾ ಇದ್ದು ನೋಡಿ, ಈ ಥರ ಹಂತ ಹಂತವಾಗಿ ಬೀಳಲಿಕ್ಕೆ ಶುರುವಾಗಷ್ಟೊತ್ತಿಗೆ ಅದನ್ನು ಇಳಿಸ್ಕೊಳ್ಬೋದು. ಇದೀಗ ರೆಡಿ ಆಯಿತು ನೋಡಿ, ಸೈಡಿಂದ ಬಿಟ್ಕೊಂಡು ಬರ್ತಾ ಇದೆ. ಇದೀಗ ರೆಡಿ ಆಯಿತು. ನಮ್ಮ ಮಾವಿನ ಹಣ್ಣಿನ ಕ್ಷೀರ ಸವಿಯಲು ಸಿದ್ಧ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.